ಅದೇ ತರ ನಾನು ಸಾವರ್ಕರ್ದು ಹೇಳ್ತೀನಿ, ಸಾವರ್ಕರ್ದು ಕಾಂಟ್ರಿಬ್ಯೂಷನ್ ಇದೆ, ಕಾಂಟ್ರವರ್ಸಿ ಇದೆ. ನಮ್ಮ ಸ್ನೇಹಿತರು ಪ್ರದೀಪ್ ಕುಮಾರ್ ಅವರು, ನೀವು ಸಾವರ್ಕರ್ ಅವ್ರದ್ದು ಕಾಂಟ್ರವರ್ಸಿನೂ ಇದೆ, ಕಾಂಟ್ರಿಬ್ಯೂಷನ್ ಇದೆ ಅನ್ನೋದಾದ್ರೆ ಟಿಪ್ಪು ಸುಲ್ತಾನ್ ಅವ್ರದ್ದು ಕೂಡ ಕಾಂಟ್ರವರ್ಸಿ ಇದೆ, ಸಿದ್ದರಾಮಯ್ಯದು ಕಾಂಟ್ರವರ್ಸಿ ಇದೆ, ಯಡಿಯೂರಪ್ಪದು ಕಾಂಟ್ರವರ್ಸಿ ಇದೆ, ಮೋದಿಯು ಕಾಂಟ್ರವರ್ಸಿ ಇದೆ, ಕಾಂಟ್ರಿಬ್ಯೂಷನ್ ಇದೆ. ಯಾರು ಏನ್ ನೋಡ್ತಾ ಇದ್ದಾರೆ, ಅಕಸ್ಮಾತ್ ಟಿಪ್ಪು ಸುಲ್ತಾನ್ ಬಗ್ಗೆ ಮಗನನ್ನೇ ಒತ್ತಾಗಿದ್ರಲ್ಲ ಸರ್ ಯುದ್ಧ ಗೆಲ್ಲೋದಕ್ಕೋಸ್ಕರ, ಯಾರು ಟಿಪ್ಪು ಸುಲ್ತಾನ್ ಇಲ್ವಾ? ಎರಡನೇ ಆಂಗ್ಲೋ ಯುದ್ಧದಲ್ಲಿ ಮಗನನ್ನೇ ಒತ್ತೆಯಾಳನ್ನಾಗಿ ಇಟ್ರೋ ಇಲ್ವೋ? ಇಟ್ರು. ಏನಕ್ಕೋಸ್ಕರ? ದೇಶ ಕಾಪಾಡೋಕ್ಕೋಸ್ಕರ. ಚಂದ್ರಶೇಖರ್, ನನಕ್ಕಿಂತ ಜಾಸ್ತಿ ಪ್ರಾಣ ಏನ್ ಗೊತ್ತಾ? ನನ್ನ ಮಕ್ಕಳ ಮೇಲೆ ರೀ. ನನ್ನ ಮಕ್ಕಳನ್ನೇ ನಾನು ಹೆಂಗ್ ಸತ್ತಿತ್ತು? ಹೌದು, ಹೆಂಗ್ ಸತ್ತಿದ್ದು? ಯಾರು ಕೊಂದಿದ್ದಾರೋ? ರಣ ಹೇಳಿತರ ಓಡಬೇಕಾದ್ರೆ ಸತ್ತಿದ್ದು. ರಣ ಹೇಳಿತರ ಓಡಬೇಕಾದ್ರೆ ಇದೇ ಇವರು ಬಂಡಿಯಾದ ನೀವು ನೋಡ್ರಿ, ಬ್ರಿಟಿಷರ ಗುಲಾಮರು. ನಿಮ್ಗೆ ಬ್ರಿಟಿಷರ ಬ್ರಿಟಿಷರ ನೀವು ಬ್ರಿಟಿಷರ ಗುಲಾಮನಿಗೆ ರಾಜ ಗೊತ್ತಾಗಲ್ಲ. ನೀವು ಗುಲಾಮರು. ಟಿಪ್ಪು ಸುಲ್ತಾನು ಬ್ರಿಟಿಷರ ವಿರುದ್ಧ ಮಾತಾಡಿದ್ರು, ನೀವೆಲ್ಲ ಮಾತಾಡಿದ್ರು. ಗೊತ್ತಾಗುತ್ತೆ. ಈಗ ಅವ್ರು ಹೇಳಿದ್ರು ಬೇರೆ ದೇಶದಿಂದ ಬಂದು ನಮ್ಮ ದೇಶನ ಇಲ್ಲಿ ಬಂದು ನೆಲೆಸಿದ್ರು ಹಾಗೆ ಹೀಗೆ. ನೋಡಿ, ಒಂದು ತಿಳ್ಕೊಬೇಕು, ಯಾರನ್ನ ವಿದ್ಯಾರ್ಥಿ ಆಗಿದ್ದು ಈ ಮಟ್ಟಿಗೆ ಬೆಳೆದು ಬಂದಿದ್ರೆ ಒಂದು ತಿಳ್ಕೊಬೇಕು, ಈ ದೇಶನ ಎಲ್ಲರೂ ದತ್ತು ತಗೊಂಡಿದ್ದಾರೆ. ಇದೇ ನಿಮ್ ಸುಬ್ರಹ್ಮಣ್ಯ ಸ್ವಾಮಿ ಹೇಳ್ತಾರೆ, 4000 ವರ್ಷದಿಂದ ನಾವು ಮೆಸೊಪೊಟೋಮಿಯಾದಿಂದ, ಇರಾನ್ ಪಕ್ಕದಲ್ಲಿರೋ ಮೆಸೊಪೊಟೋಮಿಯಾದಿಂದ ಸುಮ್ಮನೆ ಹೊಟ್ಟೆಪಾಡು ಭಾವನೆಗಳು ಕೆಲ್ಸಗಳು ಬದುಕೋ ಜನ ನೀವು. ಹೊಟ್ಟೆಪಾಡಿಗೋಸ್ಕರ ಭಾವನೆಗಳು ಕೆಲಸ ಬೇರೆ ಇವ್ರೊಬ್ಬರ ಇತಿಹಾಸ ಓದಿರ್ತಕ್ಕಂಥದ್ದು, ಇವ್ರೊಬ್ಬರ ಇತಿಹಾಸ ತಿಳ್ಕೊಂಡಿರ್ತಕ್ಕಂಥದ್ದು. ಮಾಡೋ ಕೆಲಸ ಇಲ್ಲ. ಸುಮ್ಮನೆ ನೀವು ಹೊಟ್ಟೆಪಾಡು ಮಾಡೋದಿದ್ರೆ ರಾಜಕಾರಣ ರೋಡೆಲ್ಲ ಮಾಡಿ, ಒಂದ್ ಜಂಗಳ ಮಾಡಿ, ಮಾತಾಡಿ. ಯಾರೋ ವಾಟ್ಸಪ್ ಅಲ್ಲಿ ಕಳಿಸ್ತಾರೆ, ನಂಜಾಗೂಡ ಬಂದಿದ್ದ, ಇವ್ರು ಬಂದಿದ್ರು, ಇನ್ನು ಬುದ್ಧಿ ಬಂದಿಲ್ಲ ನಿಮ್ಗೆ. ನಂಜಾಗೂಡ ನಾನು ಇರ್ಲಿಲ್ಲ ಅಂತ ತಾವ್ ಹೇಳ್ತಕ್ಕಂಥದ್ದು ಈ ದೇಶ ಎಲ್ಲಾರು ದತ್ತು ತಗೊಂಡ್ ಮಾಡಿರ್ತಕ್ಕಂಥದ್ದೇ. ಅವರು ಆರ್ಯರ್ ಇರ್ಬೋದು, ಇಲ್ಲ ಮುಸ್ಲಿಮನ್ ಇರ್ಬೋದು, ಬುದ್ಧಿಸ್ಟ್ ಇರ್ಬೋದು, ಫ್ರೆಂಚ್ ಇರ್ಬೋದು, ಬ್ರಿಟಿಷರ್ ಇರ್ಬೋದು, ಎಲ್ಲರೂ ಆಯಾ ಕಾಲಕ್ಕೆ ಬಂದಿದ್ದಾರೆ, ಹೋಗಿದ್ದಾರೆ. ಆ ಕಾರಣಕ್ಕೇನೆ ಈ ಎಲ್ಲಾನು ಸಮ್ಮಿಳಿತ ಆಗಿರ್ತಕ್ಕಂಥ ದೇಶದಲ್ಲಿ ಈ ದೇಶಕ್ಕೆ ಸಂವಿಧಾನನೇ ಕರೆಕ್ಟು, ಈ ಸಂವಿಧಾನದ ಪ್ರಕಾರನೇ ನಡೀತಕ್ಕಂಥದ್ದು ಕರೆಕ್ಟು. ಇಲ್ಲ ಅಂದ್ರೆ ನಾನ್ ಮೇಲು ನಾನ್ ಕೀಳು, ಆರ್ಯರು ನಂದು ಮನುವಾದ ನಂದು ಅಂತಾನೆ, ಇನ್ನೊಬ್ಬ ಬ್ರಿಟಿಷ್ ಅವನು ಕ್ರಿಶ್ಚಿಯನ್ ನಂದು ಅಂತಾನೆ, ಮುಸಲ್ಮಾನ ನಂದು ಅಂತಾನೆ ಅಂತೇಳಿ ಎಲ್ಲ ಜ್ಞಾನಿಗಳು ಅವತ್ತು 1947 ಅಲ್ಲಿ ಕೂತ್ಕೊಂಡು ಒಂದು ತಯಾರು ಮಾಡಿದಂತ ಸಂವಿಧಾನ ಏನು ಅಂದ್ರೆ ಎಲ್ಲರ ಆಶಯಗಳನ್ನು ಒಳಗೊಂಡಂತ ಒಂದು ಗ್ರಂಥ ಯಾವ್ದಾದ್ರು ಇದ್ರೆ ಅದು ಪ್ರಜಾಪ್ರಭುತ್ವ ಗ್ರಂಥ. ಅರ್ಥ ಆಗ್ತಿದ್ಯಾ? ಹಾಗಾಗಿ ಇವರು ನಾನ್ ಮೇಲೋ ಇವನ್ ಕೀಳು ಅವನ್ ಮೇಲೋ ಅದೆಲ್ಲ ಬೇಕಾಗಿಲ್ಲ. ಯಾವ್ದು ಒಳ್ಳೇದಿದೆ ಅದನ್ನ ತಗೊಳ್ಳೋಣ, ದೇಶ ಮುಂದುವರ್ಸೋದಕ್ಕೆ ಏನ್ ಬೇಕೋ ಮಾಡೋಣ. ಇನ್ನೊಬ್ರು ಮಾತಾಡುವಾಗ ದಯಮಾಡಿ ಚಂದ್ರಶೇಖರ್ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತೀನಿ, ಇನ್ನೊಬ್ರು ಮಾತಾಡುವಾಗ ತಾಳ್ಮೆ ಇರಲಿ.